ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಮಸಾಲ ಮನೆಗೆ ಬಂದಿರೋ ಕೆಲವೊಂದು ಆರ್ಡರ್ಸ್ಗಳನ್ನ ಮಮ್ಮಿ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ನಾವು ಪ್ರತಿಯೊಂದು ಮನೆಯಲ್ಲೇ ಪ್ರಿಪೇರ್ ಮಾಡೋದು. ಸೊ ಅದಕ್ಕೆ ಪ್ರೂಫ್ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ವ್ಲಾಗ್ ಮಾಡ್ತಾ ಇದ್ದೀನಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ರೆಸಿಪೀಸ್ ಎಲ್ಲ ಶೇರ್ ಮಾಡಿದೆ, ಬಟ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ತೀನಿ, ಹಾಗೆ ಹೇಗೆ ಪ್ಯಾಕ್ ಮಾಡ್ತೀವಿ ಅಂತ ಕೂಡ ತೋರಿಸ್ತೀನಿ. ನಾನು ಇದರಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿನೂ ಕೂಡ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ಗಳನ್ನ ನೀವು ತಗೋಬಹುದು. ಸೊ ಆಲ್ಮೋಸ್ಟ್ ನಮ್ಮ ಹತ್ರ 10 ವೆರೈಟೀಸ್ ಆಫ್ ಪೌಡರ್ ಇದೆ. ಅದರಲ್ಲಿ ಒಂದು ವೆರೈಟಿಯಲ್ಲಿ 4 ವೆರೈಟೀಸ್ ಬರುತ್ತೆ. ಚಟ್ನಿ ಪುಡಿಯಲ್ಲೇ 4 ವೆರೈಟಿ ಆಫ್ ಚಟ್ನಿ ಪುಡೀಸ್ ಇದೆ ನಮ್ಮ ಹತ್ರ. ಸೊ ನಮ್ಮ ಹತ್ರ ಏನೇನಿದೆ ಅಂತ ಡೀಟೇಲ್ಸ್ ಎಲ್ಲ ಬೇಕು ನಿಮಗೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ನನ್ನ ಕಮೆಂಟ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ನಮಗೆ ಇದು ಮಾಡ್ಬೋದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತ ನೋಡೋಣ, ಬನ್ನಿ ವ್ಲಾಗಲ್ಲಿ ಹೋಗೋಣ. ಸೊ ಇವತ್ತು ಆ್ಯಕ್ಚುಲಿ ಆರ್ಡರ್ಸ್ ಇದ್ದಿದ್ದು ಚಟ್ನಿ ಪುಡಿ ಮಾಡಬೇಕು ಅಂತ. ಸೊ ಚಟ್ನಿ ಪುಡಿ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿ ಇದು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಪುಳಿಯೋಗರೆ ಆರ್ಡರ್ ಕೂಡ ಇತ್ತು. ಸೊ ಪುಳಿಯೋಗರೆ ಗೊಜ್ಜು ಮತ್ತು ಚಟ್ನಿ ಪುಡಿನ ಆರ್ಡರ್ ಬಂದಾಗಲೇ ಜಾಸ್ತಿ ಮಾಡೋದು, ಬಿಕಾಸ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರಲ್ಲ, ಫ್ರೆಶ್ ಆಗಿರಲ್ಲ ಅನ್ನೋ ರೀಸನ್ಗೆ ಮಾಡಿಟ್ಕೊಂಡಿರಲ್ಲ. ಸೊ ಆರ್ಡರ್ ಬಂದಾಗ ಮಾಡಿ ಕೊಡ್ತಾರೆ, ಅದನ್ನು ಫ್ರೆಶ್ ಆಗಿರುತ್ತೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಸ್ಯಾಂಪಲ್ ಪ್ಯಾಕೇಜ್ಗಳನ್ನು ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ, ಬಿಕಾಸ್ ಬಲ್ಕ್ ಆರ್ಡರ್ನ ನಾವೇನು ಕಳಿಸ್ತಾ ಇದ್ದೀವಲ್ಲ, ಆ ಬಲ್ಕ್ ಆರ್ಡರಲ್ಲಿ ನಮಗೆ ಒಂದಷ್ಟು ಸ್ಯಾಂಪಲ್ ಪ್ಯಾಕೆಟ್ಸ್ನ ಹಾಕಿದ್ರೆ ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಔಟ್ ಆಗುತ್ತೆ ಅನ್ನೋ ರೀಸನ್ಗೆ. ಅದಾದಮೇಲಿಂದ ನಮಗೆ ರಸಮ್ ಪೌಡರ್ ಕೂಡ ಆರ್ಡರ್ ಇತ್ತು. ಸೊ ಆ ಪೌಡರ್ನು ಕೂಡ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಬಟ್ ಇವ್ರದ್ದು ರಸಮ್ ಪೌಡರಲ್ಲಿ ಏನು ರಿಕ್ವೈರ್ಮೆಂಟ್ ಇತ್ತಪ್ಪ ಅಂದರೆ ಸ್ವಲ್ಪ ಸ್ಪೈಸ್ ಲೆವೆಲ್ ಜಾಸ್ತಿ ಬೇಕು, ಅಂದರೆ ಖಾರ ಲೆವೆಲ್ ಜಾಸ್ತಿ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಸಪ್ರೇಟಾಗಿ ಮಾಡಿ ಕೊಟ್ಟರು ಮಮ್ಮಿ, ಖಾರನ ಸ್ವಲ್ಪ ಜಾಸ್ತಿ ಮಾಡಿ. ಸೊ ಅದನ್ನು ನಾನು ಪ್ಯಾಕ್ ಮಾಡಿ ಸೀಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಮ್ಮಲ್ಲಿ ಏನು ಹೊಸ್ದಾಗಿ ಆ್ಯಡ್ ಆಗಿದೆ ಅಂತ ಅಂದರೆ ಬ್ಯಾಕ್ ಸೈಡ್ ಸ್ಟಿಕ್ಕರ್ಸ್ಗಳು, ಅದನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ, ಅದರ ರೆಸಿಪಿ ಹೇಗೆ ಮಾಡುವಂತಹದ್ದು ಅದೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಪ್ರೈಸ್, ಎಕ್ಸ್ಪೈರಿ ಡೇಟ್ ಕೂಡ ಅದ್ರ ಮೇಲೆ ಆ್ಯಡ್ ಆನ್ ಆಗಿರುತ್ತೆ. ಸೊ ನಾನಿಲ್ಲಿ ಏನೇನು ಪ್ಯಾಕಿಂಗ್ಸ್ಗಳು ಮಾಡೋದಿತ್ತೋ ಅವನ್ನೆಲ್ಲ ಪ್ಯಾಕ್ ಮಾಡ್ತಿದ್ದೆ, ಬಿಕಾಸ್ ಅವ್ರಿಗೆ ತಲುಪಿಸೋಕ್ಕೆ ಬೇಕಾಗತ್ತೆ ಅಂತ. ಸೊ ಇದಿಷ್ಟು ಒಬ್ಬರು ಆರ್ಡರ್ ಆಗಿದ್ದು. ಅದ್ರ ಜೊತೆಗೆ ನಾನೊಂದು ಥ್ಯಾಂಕ್ ಯು ನೋಟ್ ಕೂಡ ನಾನು ಪ್ರಿಪೇರ್ ಮಾಡಿದ್ದೆ. ಸೊ ನನ್ನ ತಮ್ಮನ ಕೈಯಲ್ಲಿ ಪ್ಯಾಕ್ ಮಾಡಿಸ್ತಾ ಇದ್ದೀನಿ, ಪ್ಯಾಕ್ ಮಾಡು ಅಂತ ಅಂದ್ಬಿಟ್ಟು. ನೀವಲ್ಲಿ ನೋಡ್ತಾ ಇರ್ಬೋದು, ಪುಳಿಯೋಗರೆ ಗೊಜ್ಜು ಚಟ್ನಿ ಪುಡಿ ಎಲ್ಲ ಫ್ರೆಶ್ಶಾಗಿ ಪ್ರಿಪೇರ್ ಆಗಿರೋ ಅಂತಹದ್ದು. ಸೊ ನಿಮಗೂ ಏನಾದರೂ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.